ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ, ನಿಮಗೇನು ಅನಿಸುತ್ತೆ ಅನ್ನೋದನ್ನು ನನಗೆ ಹೇಳಿ. ಆದರೆ ಕ್ಷುಲ್ಲಕವಾಗಿ ಮಾತನಾಡುವವರನ್ನು ನಾನು ಕ್ಯಾರ್ ಮಾಡಲ್ಲ, ಬೈಯುವವ್ರನ್ನ ಕ್ಯಾರ್ ಮಾಡಲ್ಲ. ಕನ್ಸ್ಟ್ರಕ್ಟಿವ್ ಆಗಿ ನೀವು ಕಮೆಂಟ್ ಮಾಡಿ, ಚರ್ಚೆ ಮಾಡೋಣ. ನನಗೆ ಸಂವಾದದಲ್ಲಿ ನಂಬಿಕೆ ಇದೆ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ, ಕೃಪಾಶೀರ್ವಾದ ಇರಲಿ. ಇವತ್ತಿನ ಬಹು ಸಂತೋಷದ ಸುದ್ದಿ. ಕನ್ನಡದ ಕಥೆಗಾರ್ತಿ ಬಾನು ಮುಸ್ತಾಕ್ ಅವರಿಗೆ ಪ್ರತಿಷ್ಠಿತ ಬೂಕರ್ ಪ್ರಶಸ್ತಿ ಬಂದಿದೆ. ಇದಕ್ಕಿಂತ ಸಂತೋಷ ಯಾವುದಿದೆ? ನಾನು ಕುಳಿತು ಯೋಚನೆ ಮಾಡ್ತಾ ಇದ್ದೆ. ಈಗ ತೇಜಸ್ವಿ ಸೂರ್ಯ ಅಂತವರು, ಅವರ ಗುಂಪು ಇದೆಯಲ್ಲ, ಅವರು ಈ ಪ್ರಶಸ್ತಿಯನ್ನು ಹೇಗೆ ರಿಯಾಕ್ಟ್ ಮಾಡಬಹುದು? ಇದಕ್ಕೆ ಪಂಕ್ಚರ್ ಹಾಕುವವರು, ಇನ್ನೊಂದು ಮಾಡುವವರು ಅಂತ ಹೇಳ್ತಾ ಇದ್ದಂಥ ಜನ ಅವ್ರಿಗೇನು ಅನ್ನಿಸಿರ್ಬೋದು, ಅವ್ರಿಗೆ ರಿಪೆಂಟ್ ಆಗಿರ್ಬೋದಾ? ಹಾಗೆ ನೋಡಿದರೆ ಇದು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯಕ್ಕೆ ಮುಸ್ಲಿಮರ ಕೊಡುಗೆ ಅತ್ಯದ್ಭುತವಾದದ್ದು ಅಂತ. ಅದನ್ನು ಯಾರು ರಿಕಗ್ನೈಸ್ ಮಾಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಆದರೆ ಕನ್ನಡದ ಮೊದಲ ಬೂಕರ್ ಪ್ರಶಸ್ತಿ ಬಂತಲ್ಲ ಬಾನು ಮುಸ್ತಾಕ್ ಅವರಿಗೆ, ಅದ್ಭುತ. ಸೊ ಕನ್ನಡಕ್ಕೆ ನೀವು ಬಂದರೆ ಮುಸ್ಲಿಂ ಕೊಡುಗೆ ಸಾಮಾನ್ಯವಾದುದಲ್ಲ. ನಾವೆಂತೆಂಥ ಬರಹಗಾರರನ್ನು ನೋಡಿದ್ದೀವಿ ಅಲ್ವಾ? ಇವತ್ತು ಕೂಡ ಸಂತ ಶಿಶುನಾಳ ಶರೀಫರ ಅದನ್ನು ವಚನ ಅನ್ನುವ, ಕಾವ್ಯ ಏನು ಅನ್ನೋಣ, ಅದು ಎಲ್ಲವನ್ನ ಮೀರಿದಂತಹ ಒಂದು ಕಾವ್ಯ ಪರಂಪರೆಗೆ ಸೇರಿದ್ದು ಶಿಶುನಾಳ ಶರೀಫರು. ನೀವು ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದರೆ ನಮ್ಮ ನಿಸಾರ್ ಅಹಮದ್ ಯಾರಿಗೆ ಯಾವುದರಲ್ಲಿ ಕಡಿಮೆ ಇದ್ದರು ಸ್ವಾಮಿ ಅಲ್ವಾ? ಅಂತಹ ಪಟ್ಟಿ ಮಾಡ್ತಾ ಹೋಗೋದು. ಅದರಂತೆ ದಕ್ಷಿಣ ಕನ್ನಡದಲ್ಲಿರುವ ಬ್ಯಾರಿಗಳು, ಈಗ ಬ್ಯಾರಿ ಸಾಹಿತ್ಯ ಅಕಾಡೆಮಿ ಕೂಡ ಇದೆ, ಅವರ ಕನ್ನಡದ ಪಾಂಡಿತ್ಯ ಇದೆಯಲ್ಲ. ಸೊ ಇದನ್ನಬ್ಬ ಅಂತ ಒಬ್ಬರು MLA ಇದ್ದರು. ಅವರು ಪ್ರತಿ ಸಲ ಸದನದಲ್ಲಿ ಯಾವಾಗ ಬಜೆಟ್ ಮಂಡನೆ ಆಗ್ತಿತ್ತೋ ಅಲ್ಲೇ ಒಂದು ಕಾವ್ಯವನ್ನು ರಚಿಸಿ ಬಿಡ್ತಾ ಇದ್ರು. ಇದನ್ನಪ್ಪನವರು ಮುಸ್ಲಿಂ ಅವರು. ಸೊ ಒಂದು 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 ಬಜೆಟನ್ನು ರಿಯಾಕ್ಟ್ ಮಾಡುವ ರೀತಿ ಇತ್ತಲ್ಲ, ಅದು ಕಾವ್ಯದ ಮೂಲಕ ಮಾಡ್ತಿದ್ರು. ಉಮರಬ್ಬ ಅಂತಿದ್ರು, ಅವ್ರ ಮಾತುಗಾರಿಕೆ ಬೇಕಾ? ಇವತ್ತಿಗೆ ನೀವು CM ಇಬ್ರಾಹಿಂ ಮಾತುಗಾರಿಕೆಯನ್ನು ನೋಡಿ, ಅವರ ಬಾಯಿಯಲ್ಲಿ ವಚನ ಇದೆ. ಇಡೀ ಬಸವಣ್ಣನ ವಚನವನ್ನು ಅವರು ಬಾಯಿನಲ್ಲಿ ಹೇಳಬಲ್ಲರು. ಹೀಗೆ ಈ ಮುಸ್ಲಿಮರ ಕೊಡುಗೆ ಇದೆಯಲ್ಲ, ಯಾವುದರಲ್ಲಿಯೂ ಕಡಿಮೆ ಇಲ್ಲ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅವರನ್ನು ಒಂದು ರೀತಿ ಎರಡನೇ ದರ್ಜೆ ಪ್ರಜೆಗಳಂತೆ ಟ್ರೀಟ್ ಮಾಡುವ ಒಂದು ಸಂಪ್ರದಾಯ ಪ್ರಾರಂಭ ಆಗ್ಬಿಡ್ತು ನೋಡಿ, ಬಿಕಾಸ್ ಆಫ್ ಪಾಲಿಟಿಕ್ಸ್. ಯಾವಾಗ ಸಂಘ ಪರಿವಾರ BJP ಬಂತು, ಆವಾಗ ಈ ಅವನ್ಯಾರೋ ಇದ್ದಾನಲ್ರಿ MP, ಇದು ಹಾಕ್ಕೊಂಡು ಮಡಿ ಉಟ್ಕೊಂಡು ಬಿಡಾಡ್ತಾನೆ ನೋಡಿ, ತೇಜಸ್ವಿ ಸೂರ್ಯ ಅಂತೆ. ತೇಜಸ್ವಿನೂ ಅಲ್ಲ, ಸೂರ್ಯನೂ ಅಲ್ಲ. ಅಂಥವರು ಈ ಪಂಕ್ಚರ್ ಹಾಕುವವರು ಅನ್ನುವ ಶಬ್ದವನ್ನು ಜಾರಿಗೆ ತಂದದ್ದು. ನಿಜವಾಗಿ ಈ ಪಂಕ್ಚರ್ ಹಾಕುವವರು ಅಂದವರಿಗೆ ಈ ಪ್ರಶಸ್ತಿ ಬಂದಿರೋದ್ರಿಂದ ಪಂಕ್ಚರ್ ಆಗಿರ್ಬೋದು. ಸೊ ಬೂಕರ್ ಪ್ರಶಸ್ತಿ ಭಾಳ ಮಹತ್ವದ, ಅದರ ಪ್ರೊಸೆಸ್ ಅಲ್ಲ ಅದ್ಭುತವಾಗಿದೆ. ಭಾರತದಲ್ಲಿ ಒಂದು ಕಾಲದಲ್ಲಿ ಹಾಗೆ ನೋಡಿದರೆ ಜ್ಞಾನಪೀಠ ಪ್ರಶಸ್ತಿ ಅದಕ್ಕೆ ಭಾಳ ಮಹತ್ವ ಇತ್ತು. ಆದರೆ ಈಗ ಜ್ಞಾನಪೀಠ ಪ್ರಶಸ್ತಿ ಇದು ಹೊರಟೋಗ್ಬಿಟ್ಟಿದೆ. ಈಗ ಬಹುತೇಕ ಈ ಜ್ಞಾನಪೀಠಕ್ಕೆ ಆಯ್ಕೆ ಮಾಡುವವರು ಏನಿದೆಯಲ್ಲ, ಅದು ಹೇಗೆ ಆಯ್ಕೆ ಮಾಡ್ತಾರೆ, ಏನು ಮಾಡ್ತಾರೆ ಅನ್ನೋದು. ಈಗ ಮೊನ್ನೆ ಯಾರೋ ಆಚಾರ್ಯರೊಬ್ಬರಿಗೆ ಕೊಟ್ಟಿದ್ದೇನೋ ಒಂದು ಕೊಟ್ರಪ್ಪ, ಯಾರೊಬ್ಬರು ಆಚಾರ್ಯರಿಗೆ. ಸೊ ಈಗ ಅದು ಆಚಾರ್ಯರಿಗೆ ಕೊಡೋ ಪರಂಪರೆ ಪ್ರಾರಂಭ ಆಗಿದೆ. ಇನ್ನು ಅದ್ಭುತವಾದ ಸಾಹಿತ್ಯ ಯಾವುದು ಅಂದರೆ ಕೇಶವ ಶಿಲ್ಪದವರು, ಅವ್ರದ್ದು ಯಾವುದೊಂದು ಪ್ರಕಾಶನ ಇದೆಯಲ್ಲ, ಅವರು ಪ್ರಕಟ ಮಾಡಿದ ಪುಸ್ತಕಗಳಿಗೆಲ್ಲ ಜ್ಞಾನಪೀಠ ಬರ್ಬೋದು. ಪಾಪ ನಮ್ಮ ಭೈರಪ್ಪನವ್ರು ಭಾಳ ಕಾಲದಿಂದ ಟ್ರೈ ಮಾಡ್ತಿದ್ದಾರೆ, ಅವರಿಗೂ ಜ್ಞಾನಪೀಠ ಕೊಟ್ಟಿಲ್ಲ, ಏನು ಕೊಡಬಹುದು. ಸೊ ಅದರಿಂದ ರಾಷ್ಟ್ರೋತ್ಥಾನ ಪರಿಷತ್ ಪ್ರಕಟ ಮಾಡಿದ್ದಕ್ಕೆಲ್ಲ ಜ್ಞಾನಪೀಠ ಪ್ರಶಸ್ತಿ ಕೊಟ್ಬಿಟ್ಟು ಆ ಪ್ರಶಸ್ತಿಯ ಮೌಲ್ಯವನ್ನು ಎತ್ತಲಾಗೋ ತಗೊಂಡೋಗ್ತಾರೆ ಇವರು. ಅನುಮಾನ ಬೇಕಾಗಿಲ್ಲ. ಎಲ್ಲ
ಬಲಪಂಥೀಯ ಕೋಮುವಾದಿ ಪತ್ರಕರ್ತರ ಸಾಹಿತಿಗಳೇನಿದ್ದಾರೆ ಅವರಿಗೆ ಕೊಡಬಹುದು. ಇರುವೆ ಮತ್ತೊಮ್ಮೆ ಬಾನು ಮುಸ್ತಾಕ್ ಅವರಿಗೆ ನಾನು ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಅಭಿನಂದನೆ ತಿಳಿಸ್ತೀನಿ. ಯಾಕೆಂದರೆ ಅವರ ಕಥೆಗಳಿವೆಯಲ್ಲ, ಅದು ಒಂದು ಮುಸ್ಲಿಂ ಹೆಣ್ಣು ಮಗಳ ಸ್ತ್ರೀ ಸಂವೇದನೆಯನ್ನು ಅಷ್ಟು ಅದ್ಭುತವಾಗಿ ಆಕೆ ಹಿಡಿದಿದ್ದಾರೆ. ಆ ಕಾರಣಕ್ಕಾಗಿ ಅವರ ಕಮ್ಯುನಿಟಿಯವರ ದೂಷಣೆಗೆ ಒಳಗಾಗಿದ್ದುಂಟು. ಆದರೆ ಅವರೆಂದೂ ಕೂಡ ತಮ್ಮ ಕ್ರಿಯೇಟಿವಿಟಿಯನ್ನು ಸಾಹಿತ್ಯವೊಬ್ಬರಿಗಿರಬೇಕಾದ ಸೂಕ್ಷ್ಮ ಮನಸ್ಥಿತಿ ಇದೆಯಲ್ಲ, ಅದು ಭಾಳ ಮುಖ್ಯವಾದ್ದು. ಮತ್ತು ಸಾಹಿತ್ಯ ಹುಟ್ಟುವುದು ಮುಕ್ತ ಮನಸ್ಥಿತಿಯಲ್ಲಿ ಅಂತ, ಯಾವುದೇ ಸಿದ್ಧಾಂತಗಳನ್ನಿಟ್ಟುಕೊಳ್ಳದೆ ಬದುಕನ್ನು ಬದುಕಾಗಿ ನೋಡುವುದಿರುತ್ತಲ್ಲ, ಅದು ಬಹಳ ಮುಖ್ಯವಾದ್ದು. ಬಾನು ಮುಸ್ತಾಕ್ ಅವರು ಈ ಮುಸ್ಲಿಂ ಜಗತ್ತು ಏನಿದೆ ಅದನ್ನು ನಾವು ವಾಟ್ ಯು ಕಾಲ್ ಎಸ್ ಎ ಕ್ಲೋಸ್ಡ್ ಸೊಸೈಟಿ ಅಂತ, ನಾವು ಯಾವುದನ್ನು ಕ್ಲೋಸ್ಡ್ ಸೊಸೈಟಿ ಅಂತೀವೋ ಹಾಗೆ ಅಂತಹ ಜಗತ್ತಿನ ಒಳಗೆ ಇರುವುದನ್ನು ತಮ್ಮ ಕಥೆಗಳ ಮೂಲಕ ಅವರು ಅನಾವರಣಗೊಳಿಸ್ತಾ ಹೋಗಿದ್ದು. ಅದರದ್ದು ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಭಾಳ ಚೆನ್ನಾಗಿದೆ ಅಂತ ಕೇಳಿದ್ದೀರಿ. ಬಸ್ತಿ ಅವರ ಹೆಣ್ಮಗಳು ಇನ್ನೊಬ್ಬರು ಅದನ್ನ ಟ್ರಾನ್ಸ್ಲೇಟ್ ಮಾಡಿದ್ದು ಅಂತ ನೋಡಿಲ್ಲ, ನಾನು ಟ್ರಾನ್ಸ್ಲೇಟ್ ಓದಿಲ್ಲ. ಆದರೆ ಮೂಲ ಕಥೆಗಳನ್ನು ಭಾಳಷ್ಟು ಅವ್ರ ಕಥೆಗಳನ್ನು ಓದಿದ್ದೀನಿ. ನನಗೆ ಭಾಳ ಸಂತೋಷ ಇವತ್ತು ಕನ್ನಡದ ಮೊದಲನೇ ಬುಕ್ ಪ್ರಶಸ್ತಿ. ಎಸ್, ಇವತ್ತಿಗೆ ನಾನು ಮಾತನಾಡ್ತಾ ಇರುವುದು ಕಾಂಗ್ರೆಸ್ ಸರ್ಕಾರದ 2 ವರ್ಷ ಪೂರೈಸಿದ ಕುರಿತು. ಈ ಬಗ್ಗೆ ಒಂದು ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು, ಹಕ್ಕುಪತ್ರಗಳನ್ನು ವಿತರಿಸಲಾಯಿತು, ಎಲ್ಲ ಮಾಡಲಾಯಿತು. ಆದರೆ ನನಗನ್ಸುವ ಹಾಗೆ ಕಾಂಗ್ರೆಸ್ಸಿಗೆ ಇದು ಆತ್ಮಾವಲೋಕನದ ಕಾಲ ಅಂತ ನಂಬಿದ್ದೇನೆ ನಾನು. 2 ವರ್ಷಗಳ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಆತ್ಮಾವಲೋಕನದ ಸಂದರ್ಭ, ಸಿದ್ದರಾಮಯ್ಯನವರಿಗೆ ಆತ್ಮಾವಲೋಕನದ ಸಂದರ್ಭ, ಡಿ.ಕೆ. ಶಿವಕುಮಾರ್ ಅವರಿಗೆ, ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ ಅವರಿಗೆ, ಎಲ್ಲರೂ ಕೂಡ ಇದು ಆತ್ಮಾವಲೋಕನಕ್ಕೆ ಕಾರಣ ಆಗಬೇಕು. ಸೊ ಹಾಗಿದ್ರೆ ಏನು ಕಾಂಗ್ರೆಸ್ 2 ವರ್ಷಗಳ ಸಾಧನೆ ಏನು? ಈ ಪ್ರಶ್ನೆಯನ್ನು ಬಹಳಷ್ಟು ಜನ ಕೇಳ್ತಾರೆ. ನನಗೂ ಆ ಪ್ರಶ್ನೆ ಕಾಡ್ತಾ ಇದೆ. ಒಂದು, ಯಶಸ್ವಿಯಾಗಿ ಅವರು ಗ್ಯಾರಂಟಿಯನ್ನು ಅನುಷ್ಠಾನಗೊಳಿಸಿದ್ದು ಅಂತ ಹೇಳಲಾಗುತ್ತೆ, ಅದು ನಿಜ ಕೂಡ. ಸೊ ಈ ಗ್ಯಾರಂಟಿಗಳೇನಿವೆ, ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ ಅಂತ ಅಂದರೆ, ಈಗ 4 ದಿನಗಳ ಹಿಂದೆ ನಮ್ಮ ದೇಶದ ಪ್ರಧಾನಿಯವರೇ ಈ ಶಕ್ತಿ ಯೋಜನೆಯನ್ನು ಅವರು ಬೈದರು. ಏನಿದು ಅಭಿವೃದ್ಧಿ? ಅವರಿಗೆ ಆರ್ಥಿಕತೆ ಗೊತ್ತಿಲ್ಲ. ಮೋದಿಯವರಿಗೆ ಆರ್ಥಿಕತೆ ಗೊತ್ತಿದ್ದವಂತೆ ಯಾವನಾರು ಅಂದರೆ ಅವನೇ ಹೊಡ್ಕೋಬೇಕು. ಮೋದಿಗೆ ಆರ್ಥಿಕತೆ ಗೊತ್ತಿಲ್ಲ, ಎಕಾನಮಿಕ್ಸ್ ಗೊತ್ತಿಲ್ಲ, ಅವರ ಇದೇ ಬೇರೆ. ಆದ್ದರಿಂದ ಒಂದು ಗ್ರಾಮೀಣ ಆರ್ಥಿಕತೆಯಲ್ಲಿ ಮನಿ ಫ್ಲೋ ಎಷ್ಟು ಮುಖ್ಯ ಅನ್ನುವುದು ಅವರಿಗೆ ಅರ್ಥ ಆದರೆ ಯಾರು ಈಗ ಮಾತನಾಡಲ್ಲ. ಯಾಕೆಂದರೆ ನಾನು 1000 ಸಂದರ್ಭದಲ್ಲಿ ಹೇಳ್ತೀನಿ, ಯಾವುದೇ ಒಂದು ಆರ್ಥಿಕತೆ ದುರ್ಬಲಗೊಂಡಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಜನರ ಪರ್ಚೇಸಿಂಗ್ ಪವರ್ ಕಡಿಮೆ ಆಗುತ್ತೆ ಅಂತ. ಜನರ ಪರ್ಚೇಸಿಂಗ್ ಪವರ್ ಕಡಿಮೆ ಆದಾಗ ಮಾರ್ಕೆಟ್ನಲ್ಲಿ ಮನಿ ಫ್ಲೋ ಕಡಿಮೆ ಆಗುತ್ತೆ. ಆದ್ದರಿಂದ ಬಹುತೇಕ ಆರ್ಥಿಕ ತಜ್ಞರುಗಳು ಹೇಳೋದೇನು ಅಂದರೆ, ಇಂಥ ಸಂದರ್ಭದಲ್ಲಿ ಸರ್ಕಾರ ಮನಿ ಫ್ಲೋ ಆಗುವುದಕ್ಕೆ ಅವಕಾಶ ಮಾಡಿಕೊಡಬೇಕು. ಅದಕ್ಕೆ ಭಾಳಷ್ಟು ಕಡೆ ಏನು ಮಾಡ್ತಾರೆ, ಸರ್ಕಾರವೇ ಹಣವನ್ನು ಕೊಡುತ್ತೆ. ಆ ಮೂಲಕ ಜನರನ್ನು ಈ ಪರ್ಚೇಸಿಂಗ್ ಪವರ್ ಅಥವಾ ಖರೀದಿಸುವ ಶಕ್ತಿಯನ್ನು ಹೆಚ್ಚಿಸೋದು. ಒಬ್ಬರದ್ರಿಗೆ ಈಗ ಹಣ ಬಂತು ಅಂದರೆ ಆ ಹಣವನ್ನು ಮನೇಲಿ ಇಟ್ಕೊಳ್ಳಾರ. ಹಳೆ ಕಾಲದಾಗೆ ಈ ಉಪ್ಪಿನಕಾಯಿ ಭರಣಿಯಲ್ಲಿ ಇಟ್ಟಿರಲ್ಲ, ಅದಕ್ಕೆ ಖರ್ಚು ಮಾಡ್ತಾರೆ. ಆರ್ಥಿಕತೆ ಪ್ರಬಲಗೊಳ್ಳುವುದೇ ಹಾಗೆ. ಈ ಯೋಜನೆಗಳು ಬಂದಾಗ, ಗ್ಯಾರಂಟಿ ಯೋಜನೆಗಳು ಬಂದು ಏನಾಗುತ್ತೆ ಅಂದರೆ ಜನರ ಖರೀದಿಯ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಉಚಿತವಾದ ಬಸ್ ಪ್ರಯಾಣಕ್ಕೆ ಮಾಡಿದ ತಕ್ಷಣ ಅವರು ಓಡಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಓಡಾಡಿದವ್ರು ಸುಮ್ಮನೆ ಓಡಾಡಲ್ಲ, ಅವರು ಈಗೆಲ್ಲೋ ತೀರ್ಥಕ್ಷೇತ್ರಗಳು, ಭಾರತದಲ್ಲಿ ಹಾಗೆ ತಾನೆ, ಎಲ್ಲರಿಗೂ ತೀರ್ಥನೂ ಬೇಕು, ಕ್ಷೇತ್ರನೂ ಬೇಕು, ಕ್ಷೇತ್ರನೂ ಬೇಕು, ತೀರ್ಥನೂ ಬೇಕು. ತೀರ್ಥ ಇಲ್ಲಿದ್ರೂ ಆಗಲ್ಲ, ಕ್ಷೇತ್ರ ಇಲ್ಲಿದ್ರೂ ಆಗಲ್ಲ. ಜನ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ಇರ್ತಾರೆ ಜನ. ಸೊ ಅದಕ್ಕೆಲ್ಲ ನೀವು ಇನ್ನೇನೋ ಹೇಳೋಕ್ಕೆ ಹೋಗಬಾರ್ದು. ಅದು ಹೇಳೋಕ್ಕೆ ಬಂದರೆ ಮೈಮೇಲೆ ಬಂದ್ಬಿಡ್ತಾರೆ. ಏನಿದೆ, ಈ ತೀರ್ಥಕ್ಷೇತ್ರಗಳು ಸುಮ್ಮನೆ ಬರ್ತಾರೆ. ಅವರು ಹೋದವರು ಅಲ್ಲೇನೋ ಖರೀದಿ ಮಾಡ್ತಾರೆ, ಇನ್ನೊಂದು ಮಾಡ್ತಾರೆ. ಬಸ್ ಫ್ರೀ ಆದ ಅನ್ನೋ ಕಾರಣಕ್ಕೆ ಧರ್ಮಸ್ಥಳಕ್ಕೆ ವೀರೇಂದ್ರ ಹೆಗಡೆಗೆ ಎಷ್ಟು ಖುಷಿಯಾಗಿಬಿಟ್ಟಿದೆ, ಕುಣಿದಾಡ್ಬಿಟ್ಟಿದ್ದಾರೆ ಅವರು. ಸಿದ್ದರಾಮಯ್ಯ ಪತ್ರ ಕೂಡ ಬರೆದ್ರಲ್ವ, ಜನ ಬರೋಕ್ಕೆ ಇದ್ದಕ್ಕಿದ್ದಂಗೆ ಧರ್ಮಸ್ಥಳಕ್ಕೆ ಜನ ಬರೋಕ್ಕೆ ಸ್ಟಾರ್ಟ್ ಆದರೆ ಧರ್ಮಸ್ಥಳದ ಆರ್ಥಿಕತೆ ಅಭಿವೃದ್ಧಿ ಆಗ್ತಾ ಹೋಗುತ್ತೆ.
ಇನ್ನೊಂದು ಕಡೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋದರೆ ಅಲ್ಲಿ ಆರ್ಥಿಕತೆ ಜಾಸ್ತಿ ಆಗುತ್ತೆ. ಗೋಕರ್ಣಕ್ಕೆ ಹೋದರೆ ಅಲ್ಲಿ ಅಂದರೆ ಫಸ್ಟು ಈ ಪಿಲಿಗ್ರಿಮೇಜ್ ಟೂರಿಸಮ್ ಅಂತ ನಾವೇನು ಕರಿತೀವಿ ಅದು ಜಾಸ್ತಿ ಆಗುತ್ತೆ, ಮನಿ ಫ್ಲೋ ಜಾಸ್ತಿ ಆಗುತ್ತೆ ಅಲ್ವಾ. ಅದರ ಜೊತೆಗೆ ನೀವು ಈಗ 2,000 ರೂಪಾಯಿನೋ ಹೆಣ್ಮಕ್ಳಿಗೆ ಕೊಡ್ತೀರಿ, ಅವರು ಅದಕ್ಕೆ ಇನ್ಯಾವುದಕ್ಕೋ ವಿನಿಯೋಗಿಸ್ತಾರೆ, ಮತ್ತು ಮಾರ್ಕೆಟ್ನಲ್ಲಿ ಹಣ ಏನಾಗುತ್ತೆ ಫ್ಲೋ ಆಗ್ತಾ ಹೋಗುತ್ತೆ. ಹಾಗಿದ್ದವ್ರು ಹಾಗೆ ಇಟ್ಕೊಂಡಿರೋಲ್ಲ. ಈಗ ಒಂದು ಅಂಗಡಿ ತೆರೆದಿರ್ತಾನೆ ಅಂತ ಇಟ್ಕೊಳ್ಳಿ. ಇದು ಆರ್ಥಿಕತೆಯ ಸರಳ ಸೂತ್ರಗಳು. ಯಾವನಿಗೆ ಎಕಾನಮಿಕ್ಸ್ ಗೊತ್ತು ಅವನಿಗೆ ಈ ಥರ ಗೊತ್ತಾಗುತ್ತೆ. ಎಕಾನಮಿಕ್ಸ್ ಗೊತ್ತಿದ್ದರೆ ಏನೂ ಮಾಡೋಕ್ಕಾಗಲ್ಲ. ಬರೀ ನೀವು ಜೈ ಜೈ ಶ್ರೀರಾಮ್ ಅಂತ ಅಂದರೆ ನಿಮ್ಗೆ ರಾಮ ಸೀತೆ ರಾವಣ ಸೀತೆ ಹೊತ್ಕೊಂಡು ಹೋದ ಇದೇ ಲೆವೆಲಲ್ಲಿ ಇರ್ತೀರಿ ಅಲ್ವಾ. ಅದು ಬಿಟ್ಟು ಹೋಗಲ್ಲ ನೀವು. ಇಲ್ಲರಿ ಆದಷ್ಟು ಹೋಗಿ ಹೇಳ್ಕೊಂಡು ಟಕ್ ಟಕ್ ಕಟಕ್ ಕಟಕ್ ಅಂತ ಹೇಳ್ಕೊಂಡಿರ್ತೀವಿ ಅಲ್ವಾ. ಚಾಲೀಸು ಪಾಳೀಸು ಇನ್ನು ಹೇಳ್ಕೊಂಡು ಕೂತಿರ್ತೀವಿ. ಇದು ಅರ್ಥ ಆಗಲ್ಲ, ಅರ್ಥ ಬೇಕು. ಏನಾಗುತ್ತೆ, ಸೊ ಈಗ ಯಾವ ಹೆಣ್ಣುಮಗಳು ಎಲ್ಲ ಹೋದ್ಲಲ್ವ, ಅವಳು ಅಲ್ಲಿ ಹೋದವಳು ಅಲ್ಲಿ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ತಾಳೆ. ಆವಾಗ ಆ ಅಂಗಡಿಯ ವಹಿವಾಟು ಜಾಸ್ತಿ ಆಗುತ್ತೆ. ಅಂಗಡಿಯ ವಹಿವಾಟು ಜಾಸ್ತಿ ಆದಾಗ ಆ ಅಂಗಡಿಯವನು ಪಡೆಯುವ ಲಾಭ ಜಾಸ್ತಿ ಆಗುತ್ತೆ. ಅವನ ಲಾಭ ಜಾಸ್ತಿ ಆದಾಗ ಮತ್ತೆ ಆ ಲಾಭವನ್ನು ಅವನು ಮಾರುಕಟ್ಟೆಯಲ್ಲಿ ವಿನಿಯೋಗ ಮಾಡ್ತಾನೆ. ಮನಿ ಮಲ್ಟಿಪಲ್ ಆಗುವುದು, ವಿನಿಯೋಗ ಆಗ್ತಾ ಹೋಗುವುದು ಈ ರೀತಿ. ಆ ಮೂಲಕ ಆರ್ಥಿಕತೆ ಸದೃಢಗೊಳ್ಳುತ್ತೆ. ಅದರಿಂದ ಈ ಒಂದು ಗ್ಯಾರಂಟಿಗಳಿಗೆ ಅಂತಹ ಶಕ್ತಿ ಇದೆ. ಇದು ಅಭಿವೃದ್ಧಿಗೆ ವಿರೋಧವಾದುದು ಅನ್ನೋದು ಯಾವನಿಗೆ ಆರ್ಥಿಕತೆಯ ಗಂಧ ಗಾಳಿ ಇಲ್ಲ, ಯಾವನಿಗೆ ಗೊತ್ತಿಲ್ಲ. ಯಾವನು ದಿನಕ್ಕೆ 10 ಬಾರಿ ಬಟ್ಟೆ ಒಂದೇ ಚೇಂಜ್ ಮಾಡ್ತಾನೆ, ಯಾವನ ಹಣೆ ಮೇಲೆ ನಾಮ ಹಾಕ್ಕೊಂಡು ಓಡಾಡ್ತಾನೆ, ಶಿವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ವಿಭೂತಿ ಹಚ್ಕೋತಾನೆ, ಸೊ ಇದಕ್ಕೆ ಯಾವುದೋ ವೈಷ್ಣವ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಲೆ ಮೇಲೆ ಹಿಂಗೆ ಹಾಕತ್ತಾನೆ, ಬಟ್ಟೆ ಚೇಂಜ್ ಮಾಡಿದೆ. ಇಂಥವರಿಗೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಓದಬೇಕು, ಆರ್ಥಿಕತೆ ಬಗ್ಗೆ ತಿಳ್ಕೋಬೇಕು, ಜ್ಞಾನ ಬೇಕು. ಗೊತ್ತಿಲ್ಲದಿದ್ದರೆ ನಮ್ಮ ಆ್ಯಂಕರ್ ಟೈಪು ABCD ಗೊತ್ತಿರಲ್ಲ, ಅವ್ರಿಗೆ ಕುದ್ಕೊಬಿಟ್ಟು ಹೊಡಿತಾ ಕೂತಿರ್ತಾರೆ, ಏನ್ರಿ ಇದು ಹಾಗ್ರಿ ಹಿಂಗ್ರಿ ಅಂತ. ಅವರಿಗೆ ಎಕಾನಮಿಕ್ಸ್ ಜ್ಞಾನ ಇಲ್ಲ. ಈ ಜ್ಞಾನವಿಲ್ಲದವರ ಸ್ಥಿತಿ ಸಿಕ್ಕಾಕೊಂಡಿದ್ವು ಅದು. ಸೊ ಅದರಿಂದ ಗ್ಯಾರಂಟಿಗಳು ಅವು ಒಂದು ರಾಜ್ಯ ಸರ್ಕಾರದ ಸಾಧನೆ, ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಕೊಟ್ಟು ಭರವಸೆಯನ್ನು ಈಡೇರಿಸಿ ಇಷ್ಟೇ ಸಾಕ. ಇದನ್ನು ಮೀರಿ ಮಾಡ್ಬೋದಾಗಿತ್ತಲ್ವ? ಈ ಪ್ರಶ್ನೆ ತುಂಬ ಸಹಜವಾದದ್ದು. ಯಾಕೆಂದರೆ ಈ ಒಂದು 2 ವರ್ಷದ ಸಂಭ್ರಮದ ಸಂದರ್ಭದಲ್ಲೂ ಕೂಡ ಅಂತಹ ಸಂಭ್ರಮ ಕಾಣ್ತಾ ಇಲ್ಲ. ಸರ್ಕಾರದಲ್ಲೂ ಆ ಸಂಭ್ರಮ ಇಲ್ಲ, ಜನರಲ್ಲೂ ಆ ಸಂಭ್ರಮ ಇಲ್ಲ. ಜನರಲ್ಲಿ ಸಂಭ್ರಮ ಇಲ್ಲದಿರುವುದಕ್ಕೆ ಬೇರೆ ಬೇರೆ ಕಾರಣ ಇರಬಹುದು. ಕಾಂಗ್ರೆಸ್ನೊಳಗಡೆ ಯಾಕೆ ಸಂಭ್ರಮ ಇಲ್ಲ? ಕೇವಲ ಒಂದು ಕಾರ್ಯಕ್ರಮ ಮಾಡಿ ಹಕ್ಕುಪತ್ರ ವಿತರಿಸಿಬಿಟ್ರೆ ಅದು 2 ವರ್ಷವನ್ನು ಸಂಭ್ರಮಿಸುವ ರೀತಿಯ ಎಲ್ಲೂ ಒಂದು ಜನ ಮತ್ತು ಸರ್ಕಾರ ನಡುವೆ ಒಂದು ಗ್ಯಾಪ್ ಕ್ರಿಯೇಟ್ ಆಗ್ತಿದೆ ಅಂತ. ಒಂದು ರೀತಿ ಸಿದ್ದರಾಮಯ್ಯನವರಿಗೆ ಒಂಥರ ನಿರಾಸಕ್ತಿ ಬರ್ತಿದೆ ಅಂತ ನನಗೆ ಅನಿಸುತ್ತೆ. ಅವರು ಈ ಅವಧಿಯಲ್ಲಿ ಅವರು ಆಗಿರುವ ಟಾರ್ಗೆಟ್ ಇದೆಯಲ್ಲ, ಅದು ಒಂದು ಏನು ಟಾರ್ಗೆಟ್ ಅಂದರೆ ನಿಮ್ಮ ಮೂಢ ಹಗರಣನೇ ಅಲ್ಲ ಅದು. ನಾನು ಇವತ್ತಿಗೂ ಹೇಳ್ತೀನಿ, ಅವ್ರ ಮನೆ ಹೆಂಡತಿ ಒಂದು ಸೈಟ್ ಬೇಕ್ರಿ ಅಂದಿರ್ತಾರೆ, ಯಾರ ದಾನಕ್ಕೆ ಕೊಟ್ಟಿರ್ತಾರೆ. ಇವರು ಕೋಟಿ ಕೋಟಿ ಹೊಡೆದರು, ಇಡೀ ಊರುಗಳನ್ನು ಮುಳುಗಿಸಿದವರು, ನುಂಗುವವರು ಆ ಸೈಟ್ ವ್ಯವಹಾರಕ್ಕೆ ಹಿಡ್ಕೊಬಿಟ್ಟು ಫಜೀತಿ ಮಾಡೋದು. ಈ BJPಯವರು ಅದನ್ನ ಹಿಡ್ಕೊಂಡು ಹಿಂದೆ ಮುಂದೆ ಉಜ್ಜಿಬಿಟ್ರಪ್ಪ. ಅವ್ರೇನು ಒಬ್ಬೊಬ್ಬರು ಕಮ್ಮಿ ಬಾಳ್ತಾರೇನ್ರಿ BJPಯವರು? ಹಬ್ಬ ಯಡಿಯೂರಪ್ಪನ ಮಗಂದಂತೂ ಎಲ್ಲೋ ದುಬೈ ದುಡ್ಡು ಅಂತಾರೆ. ಯಾರು ಕಡಿಮೆ ಇದ್ದಾರೆ BJPಯಲ್ಲಿ? ಊರೂರು ಮುಳುಗಿಸಿದವರಿದ್ದಾರೆ ಕಣ್ರಿ. ಅವ್ರ ಭಾಷೆಯಲ್ಲೇ ಹೇಳಿದ್ರೆ ಊರನ್ನ ಆಪೋಷಣ ತಗೊಳ್ಳೋದು ಅಂತಾರೆ. ಆಪೋಷಣ ಇದು ಬ್ರಾಹ್ಮಣರ ಲ್ಯಾಂಗ್ವೇಜ್, ಗೊತ್ತಾಗ್ಬೋದು. ಅದು RSS BJP ಅವ್ರಿಗೆ ಗೊತ್ತಿದೆ. ಈ ಆಪೋಷಣ ಹ್ಯಾಂಗೆ ಊರೂರೇ ಮುಳುಗಿ ಹಾಕಿದವರು ಜನಾರ್ದನ್ ರೆಡ್ಡಿ ಈಗ ಮತ್ತೆ ಜೈಲಿಗೆ ಹೋದ್ರಪ್ಪ. ಅವರು ಇವ್ರ ಪಕ್ಕ ಕೂತ್ಕೊಳ್ಳೋದು. ಜನಾರ್ದನ್ ರೆಡ್ಡಿ ಬಂದ್ಬಿಟ್ಟು ಸಿದ್ದರಾಮಯ್ಯವ್ರ ಸೈಟ್ ಹೊಡೆದಿದ್ದ ಸರಿನಾ, ಗುಡ್ಡ ನುಂಗ್ಬಿಟ್ಟಿಯಲ್ಲಪ್ಪ ನೀನು, ಗುಡ್ಡ ನುಂಗ್ಬಿಟ್ಟೆ, ಎಲ್ಲ ಗಣಿ ಎಲ್ಲ ನುಂಗಾಕ್ಬಿಟ್ಟೆ. ಮಾಧ್ಯಮ ಮಾತಾಡಲೇ ಇಲ್ಲ. ಮಾಧ್ಯಮಗಳಿಗೆ ಕಾಸು ಕೊಟ್ಟು ಜನಾರ್ದನ್ ರೆಡ್ಡಿ ನಿಜವಾಗಿ ಆತ ಪ್ರಾಮಾಣಿಕ ಆದರೆ ಮತ್ತೆ ಜೈಲಿಗೆ ಹೋಗಿದ್ದಾರೆ. ಯಾವ್ಯಾವ ಪತ್ರಕರ್ತರಿಗೆ ಎಷ್ಟು ದುಡ್ಡು ಕೊಟ್ಟ ಅನ್ನೋದು ಅನೌನ್ಸ್ ಮಾಡಬೇಕು. ಅವರು ಲಿಸ್ಟ್ ಇದೆ ಅವ್ರ ಹತ್ರ. ನಾನು ಹೇಳಲ್ಲ, ಯಾಕಂದ್ರೆ ನನ್ನ ಹತ್ರನೇ ಅವ್ರು ಒಂದು ಸಲ ಹೇಳಿದರು ಜನಾರ್ದನ್ ರೆಡ್ಡಿ ಅವರು, ಯಾರ್ಯಾರಿಗೆ ದುಡ್ಡು ಎಷ್ಟೆಷ್ಟು ಕೊಟ್ಟಿದ್ದೀನಿ ಅಂತ. ಅದು ನಾನು ಹೇಳಲ್ಲ, ನಾನು ಹೇಳಿಸ್ಕೊಂಡು ಅವ್ರು ಹೇಳ್ಬೇಕು. ನಿಜವಾಗಿ ಅವ್ರಿಗೆ ಪ್ರಾಮಾಣಿಕತೆ ಇದ್ದರೆ ಇಂಥವ್ರಿಗೆ ಇಷ್ಟು ಪೇ ಮಾಡಿದ್ದೀನಿ, ಈ ಸಂಪಾದಕರಿಗೆ ಇಷ್ಟು ಕೊಟ್ಟಿದ್ದೀನಿ, ಇವರಿಗಿಷ್ಟು ಕೊಟ್ಟಿದ್ದೀನಿ. ಈಗ ಮತ್ತೆ ಜೈಲಿಗೆ ಹೋಗಲ್ದವ್ರು ರಿವೀಲ್ ಮಾಡಲಿ. ಇಡೀ
ಮಾಧ್ಯಮವನ್ನು ಜನಾರ್ದನ್ ಪರ್ಚೇಸ್ ಮಾಡಿಬಿಟ್ಟಿದ್ರು. ಅವರು ಗಣಿ ಹೊಡೆದು ಐರನ್ನು ಕಳಿಸಿದ್ರು. ಅವರು ಕೂತ್ಕೊಂಡ್ಬಿಟ್ಟು ಸಿದ್ದರಾಮಯ್ಯನವರು ಸೈಟ್ ಹೊಡೆದು ಸರಿ ಅಂತ ಮಾತಾಡ್ತಾರೆ. ಏನು ದೇಶ ಎಲ್ಲಿವರೆಗೆ ಅವರು ನಿಖಿಲ್ ಕುಮಾರಸ್ವಾಮಿ ಇನ್ನೂ ನೆತ್ತಿ ಬಲಿಬೇಕು, ರಾಜಕೀಯದಲ್ಲಿ ಬೆಳಿಬೇಕು. ಅವರು ಬಂದುಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಬಂದು ಸಿದ್ದರಾಮಯ್ಯನ ಬೈಯೋದು ನೋಡಿದರೆ ಆ ಮನುಷ್ಯನ ವಯಸ್ಸು, ಅವ್ರ ಹೋರಾಟ, ಅದಕ್ಕಾದ್ರೂ ಒಂದು ಟೀಕೆ ಮಾಡುವುದಕ್ಕಾದರೂ ಒಂದು ಇದಿರಬೇಕು. ಇವ್ರು ನೋಡಿಬಿಟ್ರೆ ಸಿದ್ದರಾಮಯ್ಯ ಮತ್ತು ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಸಮಕಾಲೀನರೇನೋ, ಇಬ್ಬರಿಗೂ ಅಷ್ಟೇ ವಯಸ್ಸಾಗಿದೆಯೇನೋ, ಅನುಭವ ಆಗಿದೆಯೋ ಬೇರೆ ಅಲ್ವಾ? ಹಂಗೆ ನೋಡಿದರೆ ಆ ನಿಖಿಲ್ ಕುಮಾರಸ್ವಾಮಿ ಅಪ್ಪ ಕುಮಾರಸ್ವಾಮಿಗೆ ಸಿದ್ದರಾಮಯ್ಯನ ಒಟ್ಟೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ವಾ? ನಮ್ಮಲ್ಲಿ ಒಂದು ವಯಸ್ಸಿನ ಗೌರವ ಅಂತಿರುತ್ತೆ. ಇದೆಲ್ಲ ಭಾರತೀಯ ಸಂಸ್ಕೃತಿಯಿಂದ ಬಂದದ್ದು. ವಯಸ್ಸು, ಅನುಭವ, ಆಲೋಚನಾ ಕ್ರಮ, ಇದರ ಮೇಲೆ ಮಾಡಬೇಕು. ಅದೇ ಏನಿವೆ. ಸೊ ಅದರಿಂದ ಆದರೆ ಒಂದು ಸಿದ್ದರಾಮಯ್ಯರು ನನಗನ್ನಿಸುವ ಹಾಗೆ ಒಂದು ನಿರಾಸಕ್ತಿ ಬಂದಿರಬಹುದು. ಆದರೆ ಆ ನಿರಾಸಕ್ತಿ ಅವರು ಅಧಿಕಾರ ಬಿಡೋದಕ್ಕೆ ರೆಡಿ ಇದ್ದಾರೆ ಅಂದರೆ ನನಗೆ ಅದು ಸ್ಟಿಲ್ ಐ ಡೌಟ್. ಆಡಳಿತದಲ್ಲಿ ಮೊದಲಿನ ಒಂದು ನಿಯಂತ್ರಣ ಕಾಣ್ತಾ ಇಲ್ಲ. ಅದರ ಜೊತೆಗೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತಿರುವ ದೂರುಗಳಿಗೆ ಉತ್ತರ ಹೇಳಬೇಕು ಅಲ್ವಾ? ಇವನ್ ಗುತ್ತಿಗೆದಾರರ ಸಂಘದವರಿಗೆ ಇಷ್ಟು ಪರ್ಸೆಂಟೇಜ್ 50-60 ಒಂದು ಅದೆಲ್ಲ ಸುಳ್ಳ್ರಿ ಅಂತ ಹೇಳ್ಕೊಂಡು ಹೋದ್ರೆ ಆಗಲ್ಲ. ಅದಕ್ಕೆ ಮಾಡಲಿ, ಅವರೇ ಒಂದು ತನಕ ಎನ್ಕ್ವೈರಿ ಮಾಡಲಿ ಪರ್ಸೆಂಟೇಜ್ ಇದೆಯೋ ಇಲ್ಲ ಅಂತ. ಅಂಥ ಒಂದು ದಿಟ್ಟ ನಿರ್ಧಾರವನ್ನು ಸಿದ್ದರಾಮಯ್ಯನವ್ರು ತಗೋಬೇಕು. ಕಮಿಷನ್ ಹೋಗ್ತಲ್ಲ, ಕಮಿಷನ್ ಯಾರು ಹೊಡೆದ್ರು, ಯಾವ ಮಂತ್ರಿ ಹೊಡೆದ, ಎಷ್ಟು ಹೊಡೆದ, ಅದು ಜನರ ಮುಂದೆ ಬರಬೇಕು. ತರಬೇಕಾದ್ದು ಕರ್ತವ್ಯ, ಅದಕ್ಕೆ ಉತ್ತರದಾಯಿತ್ವ ಅಂತೀವಿ, ಅಕೌಂಟಬಿಲಿಟಿ. ಈ ಸರ್ಕಾರ ಈಗ 2 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಈ ಉತ್ತರದಾಯಿತ್ವದ ಬಗ್ಗೆ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಅದರ ಜೊತೆ ಕೇವಲ ಗ್ಯಾರಂಟಿ ಮಾತ್ರ ಮಾಡಿದ್ವಿ, ಉಳಿದಂತೆ ಅಭಿವೃದ್ಧಿ ಕಾರ್ಯಗಳು ನಿಂತಿವೆ ಅನ್ನುವ ದೂರುಗಳು ಬರ್ತಿವೆ. ಆದರೆ ಅದು ನಾನು ಬೇರೆ ರೀತಿ ನೋಡ್ತೀನಿ. ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅನ್ನೋದಕ್ಕೆ ಈ ಶಾಸಕರು ಕೂಗೋದನ್ನು ನಾನು ನಂಬಲ್ಲ. ಯಾಕೆಂದರೆ ಅವ್ರಿಗೆ ಕಮಿಷನ್ ಬೇಕು. ನನ್ನ ಇದಕ್ಕೆ ಕಾನ್ಸ್ಟಿಟ್ಯೂನ್ಸಿಗೆ ಇಷ್ಟು ಖರ್ಚು ಮಾಡಬೇಕು, ಒಟ್ಟು ಬೇಕು. ಯಾಕೆಂದರೆ ಅವ್ರು ಕಮಿಷನ್ ಹೊಡೆಯೋದಕ್ಕೆ. ಈ ಶಾಸಕರು ಕೂತ್ಕೊಂಡು ಶಾಸನ ಮಾಡಬೇಕಷ್ಟೇ. ಎಲ್ಲ ಕೆಲಸಗಳು ಅದನ್ನು ಯಾವ್ಯಾವ ಸಂಬಂಧಪಟ್ಟು ನಿಯಂತ್ರಣದಲ್ಲಿರಬೇಕು, ಅದನ್ನು ಮಾಡಲ್ಲ. ಅಟ್ಲೀಸ್ಟ್ ಹೋಗಲಿ, ಆ ಟ್ರಾನ್ಸ್ಫರ್ ದಂಧೆ ಆಗಿದೆಯಲ್ಲ ಅದನ್ನು ನಿಲ್ಲಿಸೋ ಕೆಲಸನಾದರೂ ಸಿದ್ದರಾಮಯ್ಯನವ್ರು ಮಾಡಬೇಕಾಗಿತ್ತು. ಬಟ್ ಅವ್ರ ಕೈ ನೀರು ಹೋಗಿದೆ ಅಂತ ಶಾಸಕರು ಕೇಳ್ಕೊಂಡು ಯಾವುದಾದ್ರೂ ಬ್ಯೂರೋಕ್ರಸಿಯಲ್ಲಿ ಟ್ರಾನ್ಸ್ಫರ್ ಮಾಡಿದರೆ ಆ ವ್ಯವಸ್ಥೆ ನಾಶ ಆಗೋಗ್ಬಿಡುತ್ತೆ. ಈ ಇಂಡಿಯಾದ ಕರ್ನಾಟಕದ ಬ್ಯೂರೋಕ್ರಸಿ ನಾಶವಾಗ್ತಾ ಇರುವ ರೀತಿ ಅದೇನೆ. ಈ ಎಲ್ಲ ಟ್ರಾನ್ಸ್ಫರ್ಗಳು MLAಗಳು ಯಾರು ಹೇಳ್ತಾರೆ, ಅವ್ನ ಕ್ಷೇತ್ರದಲ್ಲಿ ಒಂದು ನಾಯಿ ಮರಿ ಆ ಕಡೆಯಿಂದ ಈ ಕಡೆ ತಗೊಂಡೋದ್ರು ಆ ಶಾಸಕರು ಕೇಳಬೇಕು. ಏನು ಮಾಡೋದಿದ್ರು, ಯಾರೋ ನರ್ಸ್ ಟ್ರಾನ್ಸ್ಫರು ಕೇಳಬೇಕು, ಇನ್ಸ್ಪೆಕ್ಟರ್ ಟ್ರಾನ್ಸ್ಫರ್ ಕೇಳಬೇಕು, ಶಿಕ್ಷಕರು ಕೇಳಬೇಕು. ಅವ್ನು ಯಾರು ಹೇಳಿದ್ರು ಅವ್ರನ್ನ ಹಾಕ್ಬೇಕಂತೆ. ಏನು ನೀವು ಶಾಸಕರು ಅಂತ ಕಡೆ ನಿಮ್ಗೆ ಇಡೀ ಕ್ಷೇತ್ರ ನಿಮಗೆ ಜಾಗೀರು ಬರ್ಕೊಟ್ಬಿಟ್ಟಿದ್ದಾರ? ಇಲ್ವಲ್ಲ. ನೀವೇನು ನಿಯಂತ್ರಿಸೋದು ಆ ರೀತಿ ಒಂದು ಕ್ಷೇತ್ರವನ್ನು? ನಿಮಗೆ ಜನ ಆರಿಸಿದ್ದಾರೆ, ನೀವು ಶಾಸಕರು ಅಂದರೆ ಶಾಸನ ರಚಿಸೋದು, ಡೆವಲಪ್ಮೆಂಟ್ ಮಾಡೋದಕ್ಕೆ ಸ್ಥಳೀಯ ಸಂಸ್ಥೆಗಳು ಮಾಡಬೇಕು. ಇವರು ಹಣೆ ಬರೋಕ್ಕೆ ಅಟ್ಲೀಸ್ಟ್ ನಿನ್ನೆನೂ ಬೈದಿದ್ದೀನಿ ನಾನು. ಈ ಕಾಂಗ್ರೆಸ್ನವರಿಗೆ ಒಂದು ಕಾರ್ಪೊರೇಷನ್ ಚುನಾವಣೆ ಮಾಡಲ್ಲ, ಜನಪ್ರತಿನಿಧಿಗಳ ಬಗ್ಗೆ ನಂಬಿಕೆ. ಅವರು ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆನೇ ಇಲ್ಲ, ಜಿಲ್ಲಾ ಪಂಚಾಯತ್ ವೀಕ್ ಆಗಿ ದುರ್ಬಲವಾಗಿ ನಾಶ ಆಗ್ತಾ ಇದೆ. ಏನು ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಅಂತೀವಿ, ಅದ್ರ ಬಗ್ಗೆ ನಂಬಿಕೆ ಇಲ್ಲ, ಏನೂ ಇಲ್ಲ ಕಣ್ರಿ. 2 ವರ್ಷ ಯಾವ ಸಂಭ್ರಮ ಇಟ್ಕೊಂಡು ಮಾಡ್ತಿದ್ದೀವಿ, ಯಾವ ಸಂಭ್ರಮ ಇಟ್ಕೊಂಡು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಅವರ ಅಧಿಕಾರ ಹಂಚಿಕೆ ಸೂತ್ರ ಆ ಕಡೆ ಹೋಗುತ್ತಾ ಈ ಕಡೆ ಹೋಗುತ್ತಾ ಇಲ್ವಾ ಅಂತ ಅದರ ಗುಂಪುಗಳು ಏನು ನಾಯಿ ಕಚ್ಚಾಡ್ದಂಗೆ ಕಚ್ಚಾಡ್ಕೊಂಡ್ರಲ್ಲಪ್ಪ. ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಕಡೆ, ಈ ಕಡೆ DK ಬೆಂಬಲಿಗರು. ಯಾವ ಸಂಭ್ರಮಕ್ಕೆ 2 ವರ್ಷ ಆಚರಣೆ ಮಾಡ್ತೀರಿ? ಅಟ್ಲೀಸ್ಟು ನಿಮಗೆ ಯಾರಾದರೂ ಬೆಂಬಲ ಕೊಟ್ಟಿದ್ದರೆ ಈ ಕೋಮುವಾದಿ ಬೆಂಕಿ ಹಚ್ಚೋರು ಅಧಿಕಾರಕ್ಕೆ ಬರೆದಿರಲಿ, ಅಟ್ಲೀಸ್ಟ್ ರಾಜ್ಯ ಶಾಂತವಾಗಿರಲಿ, ಇದು ಸರ್ವಜನಾಂಗದ ಶಾಂತಿಯ ತೋಟ ಆಗಲಿ ಅನ್ನುವ ಕಾರಣಕ್ಕೆ ಬೆಂಬಲ ನೀಡ್ತಾ ಇರೋದು. ಎಲ್ಲ ನಿಮ್ಮ ಮುಖ ನೋಡ್ಕೊಂಡ್ರೆ ಏನು ಬೆಂಬಲ ಕೊಡಬೇಕು ಅಂತ ಯಾವರಿಗೂ ಜನರಿಗೆ ಅನಿಸ್ತಿರಲಿಲ್ಲ. ಆದರೆ ಮೂಲಭೂತವಾಗಿ ಕರ್ನಾಟಕ ಜನ ಕೋಮುವಾದಿ ವಿರೋಧಿಗಳು. ಆ ಕಾರಣಕ್ಕಾಗಿ BJP ಬಂದರೆ ಹಿಂದೂ ಮುಸ್ಲಿಂ ಅಂತ ಬೆಂಕಿ ಹಚ್ತಾರೆ, ಅವರು ದೂರ ಇದ್ದರೆ ಸಾಕು ಅಂತ ಅನಿವಾರ್ಯವಾಗಿ ನಿಮಗೆ ವೋಟ್ ಹಾಕಿದ್ದು. ಈ ಬಗ್ಗೆ ಆಲೋಚನೆ ಮಾಡಿ, ಕುಳಿತುಕೊಳ್ಳಿ. ಈಗಲೂ ಸಮಯ ಮೀರಿಲ್ಲ, 2 ವರ್ಷ ಆಗಿದೆ. ಇನ್ನೂ 3 ವರ್ಷದಾದರೂ ಜನಪರ ಆಡಳಿತವನ್ನು ಕೊಡುವಂಥದ್ದು ಕೆಲವು ಎಜೆಂಡಾಗಳನ್ನ ಇಟ್ಕೊಂಡು
ಬ್ಯೂರೋಕ್ರಸಿಯಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡಿ, ವರ್ಗಾವಣೆಯಲ್ಲಿ ರಾಜಕೀಯ ಹಸ್ತಕ್ಷೇಪವನ್ನು ಕಡಿಮೆ ಮಾಡಿ. ಸೊ ಗ್ಯಾರಂಟಿಗಳನ್ನು ಮೀರಿ ಅಭಿವೃದ್ಧಿ ಕಾರ್ಯಕ್ರಮ ಕನಸು ಕಾಣೋದನ್ನು ಕಳೆಯಿರಿ. ಮೊದಲು ಕನಸು ಕಾಣಿ, ಇನ್ನು 10 ವರ್ಷ 20 ವರ್ಷ ನಂತರ ಏನು ಮಾಡಬೇಕು ಅಂತ. ಮುಳುಗುತ್ತಿರುವ ಬೆಂಗಳೂರು ನೀರಿನಿಂದ ಅದಕ್ಕೆ ಏನು ಮಾಡಬೇಕು, ಒಂದು ದೀರ್ಘಕಾಲೀನ ಯೋಜನೆ ಮಾಡಿ. ಅದೆಲ್ಲ ಬಿಟ್ಟು ಸುಮ್ಮನೆ ಅವ್ರ ಕಾಲು, ಇವ್ರು ಹೇಳಿದಂತೆ ಇವ್ರ ಕಾಲು, ಅವ್ರು ಹೇಳಿದಂತೆ ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಿರ್ಬೇಕು. ಯಾವ ಪುರುಷಾರ್ಥಕ್ಕೆ ಇರ್ಬೇಕು ರೀ? ನಾನು ಭಾಳ ಸಲ ರಾಜಕಾರಣಿಗೆ ಒಂದು ಸಂತತ್ವ ಬೇಕಂಡ್ರಿ. ಒಂದು ಕಾಲದಲ್ಲಿ ನಂದೆಲ್ಲ ಮುಗೀತು, ಹೋಗ್ತೀನಿ, ನಾನು ಬದುಕಿನಲ್ಲಿ ಮಾಡಿದ್ದೀನಿ, ಅಧಿಕಾರ ಅನುಭವಿಸ್ತೀನಿ, ಸುಮ್ಮನೆ ಇರ್ತೀನಿ ಅಂತ ಇರೋದು ಕಲ್ತ್ಕೋಬೇಕು. ಇಲ್ಲ, ಕೊನೆ ಉಸಿರುವರೆಗೂ ರಾಜಕಾರಣ, ಅಧಿಕಾರ, ಇನ್ನೊಂದು. ಎನಿವೆ, ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀರಿ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನಿಮ್ಮ ಸಹಾಯವೇ ಸ್ವತಂತ್ರ ಪತ್ರಿಕೋದ್ಯಮದ ಶ್ರೀರಕ್ಷೆ. ಎಲ್ಲರಿಗೂ ನಮಸ್ಕಾರ.